ಒಂದ್ ಜೊತೆ ಕೊಟ್ಟಿದೀವಿ, ಒಂದ್ ಜೊತೆ ಇದಾವೆ. ತುಂಬಾ ಸಂತೋಷ. ಮತ್ತೆ ಈ ಘಾಟಿ ಜಾತ್ರೆ ಹೇಗೆ ಅನ್ಸುತ್ತೆ ನಿಮ್ಗೆ ಈ ವರ್ಷ? ಚೆನ್ನಾಗಿದೆ, ಪರವಾಗಿಲ್ವಾ? ಪರವಾಗಿಲ್ಲ. ಸುಂಕ ಏನಾದ್ರು? ಸುಂಕ ಇಲ್ಲ, ಏನಿಲ್ಲ. ತಿಂಡಿ ಎಲ್ಲ ಊಟ ತಿಂಡಿ ಕೂಡ ವಿಷಯ ಇದೆ, ಉಚಿತಾನೆ. ಮತ್ತೆ ಎಲ್ಲ ಉಚಿತ. ತಿನ್ನೋರು ಹೋಟೆಲ್ದಾಗ ತಿನ್ನೋರ್ಕ ಕಾಸು ಕೊಡ್ಬೇಕು. ಅವ್ರು ಕೊಡೋ ಭೋಜನಕ್ಕ ಊಟ ಏನು ದುಡ್ಡು ಏನು ಕೊಡಂಗಿಲ್ಲ ನಾವು. ಮತ್ತೆ ನಿಮ್ಮ ಊರಿಗಳು ಯಾವಾಗ ತೋರಿಸ್ರಿ ಹಂಗೆ? ಇವೆ ಸರ್. ಅಣ್ಣ ಎಷ್ಟು ಹೇಳ್ತಾ ಇದೀರಿ ರೇಟು? ನಾವು 1.50 ಹೇಳ್ತಾ ಇದ್ದೀವಿ ಸರ್. ಅಣ್ಣ ಎಷ್ಟೆಲ್ಲ ಆಗವೆ? ಎಷ್ಟೆಲ್ಲ ಆಗವೆ? 4 ಅವಲ್ಲ ಸರ್. 4 ಆಗವೆ. ಅಣ್ಣ ಮತ್ತೆ ಇನ್ನೊಂದ್ ಜೊತೆ ಎಲ್ಲಿ? ಅವು ಕೊಟ್ಬಿಟ್ರು, ಹೋಗಿ ಕೊಟ್ಬಿಟ್ಟಿದ್ದೀರಾ? ಅವು ತೋರ್ಸ್ ಬನ್ರಿ. ತೋರ್ಸ್ರಲ್ಲ ಅವು ತೋರ್ಸಿದೀನಿ, ಇನ್ನೊಂದ್ಸರಿ ತೋರ್ಸ್ ಬನ್ರಿ. ಎಷ್ಟೆಲ್ಲ ಆಗವ ಅಂತೇಳಿ. ಅದು 2 4 ಅಲ್ಲ. 2 ತೋರ್ಸಕ ಇವಾಗ ಹಾಕೊಂಡ್ರಿ ಸರ್ ಅವು. ಅಣ್ಣ ಆಗೋಯ್ತಾ? ಏನೋ ರೇಟ್ ಏನೋ ಬಂದಿರಾ ವ್ಯಾಪಾರಕ್ಕ? ಬಂದವ್ರೆ ಕೇಳ್ತಾವ್ರೆ ಸರ್. ನಾವು ಸರಿಯಾಗಿಲ್ಲ, ರೇಟ್ ಸೆಟ್ ಆಗಿಲ್ಲ. ಕೂತ್ಕೊಂಡಿದ್ದಾರೆ ನಿಮ್ಮ ಹತ್ರ. ತುಂಬಾ ಸಂತೋಷ, ತುಂಬಾ ಧನ್ಯವಾದಗಳು. ಆಯ್ತಾ? ಇದೇ ತರ ನಮ್ ಜಾತ್ರೆಗೆ ಬರ್ತಾ ಇರಿ. ತುಂಬಾ ಖುಷಿ ಆಗುತ್ತೆ. ನೋಡಿ, ಜನ ಮಾತ್ರ ತುಂಬಾ ಬಂದಿದ್ದಾರೆ. ಕೊಳ್ಳೋರು ಬಂದಿದ್ದಾರೆ ಜಾಸ್ತಿ ಜನ. ಪಾಪ ಬಳ್ಳಾರಿಯಿಂದ ಬಂದಿದ್ದಾರಂತೆ ಯಜಮಾನ್ರು. ನೋಡ್ರಿ, ಬಳ್ಳಾರಿ ಮಂದಿ. ಅಣ್ಣ ತುಂಬಾ ಧನ್ಯವಾದಗಳು. ಆಯ್ತು ಸರ್. ಅಣ್ಣ ಯಾವ್ರಣ್ಣ ನಿಮ್ದು? ಕಾಮ್ರೇಡಹಳ್ಳಿ. ಎಷ್ಟು ಜೊತೆ ಕಟ್ಟಿದಿರಿ ಈ ಸರಿ? ಸರಿ ಸರಿ. ಯಾವ್ದು ಕೆಂದೋರಿ ಸಗದಾಗದೆ. ಅಣ್ಣ ನಮಸ್ಕಾರ. ಯಾವ್ರು ನಿಮ್ದು? ಅಣ್ಣ ಎಷ್ಟು ಜೊತೆ ವರಿ ಕಟ್ಟಿದಿರಿ ಈ ಸರಿ? ಪರವಾಗಿಲ್ವಾ ಈ ಸರಿ ಜಾತ್ರೆ? ತುಂಬಾ ಖುಷಿ ಆಗುತ್ತಾ? ಏನ್ ಅನ್ಸುತ್ತೆ ಈ ಜಾತ್ರೆ ಬಗ್ಗೆ? ಎತ್ತುಗಳು ಜಾಸ್ತಿ ಇದಾವೆ ಈ ಸರಿ. ತುಂಬಾ ಖುಷಿ ಆಗುತ್ತೆ. ತುಂಬಾ ಖುಷಿ ಆಗುತ್ತಾ? ಹಾ, ಎಲ್ಲಿ ನೋಡಕ್ಕೂ ಕಣ್ಣು ಸಾಲದು, 2 ಕಣ್ಣು ಸಾಲದು ಹಂಗಿದೆ ಜನ. ಜಾತ್ರೆ ತುಂಬಾಗಿದೆ. ಹಾ, ವ್ಯಾಪಾರ ಕಮ್ಮಿ. ಹಾ, ಸಿಕ್ಕಾಪಟ್ಟೆ ಎತ್ತುಗಳು. ರೇಟ್ ಹೌದು, ರೇಟ್ಗಳು ಜಾಸ್ತಿ ಹೇಳ್ತಾವ್ರೆ. ಚೆನ್ನಾಗಿ ಮೇಯ್ಸವ್ರೆ. ಮತ್ತೆ ಇದೇ ತರನೇ ನಮ್ ಘಾಟಿ ಜಾತ್ರೆಗ ಪ್ರತಿ ವರ್ಷ ಬಂದಂಗ ಈ ವರ್ಷನೂ ಬಂದವೆ ಓರಿಗಳು, ಕೊಳ್ಳೋರು ಬಂದವ್ರೆ. ಹೇಗ ಅನ್ಸುತ್ತೆ ನಿಮ್ಗೆ? ನಮ್ಗೆ ಗೊತ್ತಾ, ಇನ್ನ ಸಿಕ್ಕಾಪಟ್ಟೆ. ಇದು ಕ್ಯಾಮನಹಳ್ಳಿಗೆ ಎಲ್ಲಾ ಜಾತ್ರೆಗಿಂತ ಇದೇ ಫಸ್ಟ್ ನಂಬರ್ 1 ಜಾತ್ರೆ, ಘಾಟಿ ಸುಬ್ರಹ್ಮಣ್ಯ. ತುಂಬಾ ಖುಷಿ ಆಗುತ್ತಾ? ಖುಷಿ ಅಂದ್ರೆ ಅಷ್ಟಿಷ್ಟು ಖುಷಿ ಅಲ್ಲ. ಹೆಂಗ್ ಗೊತ್ತಾ, ಓದರ್ಶನೂ ಇಲ್ಲ. 3 ಹೊತ್ತು ಬೆಳಿಗ್ಗೆ ಟಿಫನ್, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ. 3 ಹೊತ್ತು ಊಟ, ನೀರು, ಮೇವು, ತಿರ್ಗಾ ಎಲ್ಲಾ ವ್ಯವಸ್ಥೆ ಇದೆ. ಯಾವ ಜಾತ್ರೆಯಲ್ಲೂ ಈ ತರ ವ್ಯವಸ್ಥೆ ಮಾಡಲ್ಲ. ಯಾರು ಮಾಡಕ್ಕಾಗಲ್ಲ. ಏನ ಈ ಸರಿ ತುಂಬಾ ಖುಷಿ ಅನ್ಸುತ್ತೆ. ಸಿಕ್ಕಾಪಟ್ಟೆ ಎತ್ತುಗಳಿದೆ. ಬಟ್ ವ್ಯಾಪಾರ ಮಾತ್ರ 90% ವ್ಯಾಪಾರ ಇದೆ, 10% ಕಮ್ಮಿ. ಅದೇ ರೇಟ್ಗಳು ಜಾಸ್ತಿ. 1.5 ಯಾವ ಎತ್ಕೊಂಡ್ ಕೇಳಿದ್ರು 1,20,30 ಹಂಗೆ ಹೇಳ್ತಾರೆ. ಇನ್ನ ಸ್ವಲ್ಪ ಹೈ ಲೆವೆಲ್ ಇದ್ರೆ 150, 180 ಆ ಎತ್ತುಗಳು. ತುಂಬಾ ಖುಷಿ ಆಗುತ್ತೆ. ಹಂಗಿದೆ ಈ ಜಾತ್ರೆ ಮಾತ್ರ ಈ ಸತಿ ಸೂಪರ್. ಎಂತವ್ರು ನೋಡೋದಕ್ಕೂ ಖುಷಿ ಅನ್ಸ್ಬೇಕು. ಖುಷಿ ಅಂದ್ರೆ ಎಲ್ಲೆಲ್ಲಿಂದನೋ ಬರ್ತಾ ಇದಾರೆ ನೋಡಕ್ಕೆ ಜಾತ್ರೆ. ಮೂಲೆ ಬಂದಿದ್ದಾರೆ. ಮೂಲೆ ಅಲ್ಲ, ಈ ಕಡೆ ಬಳ್ಳಾರಿ, ಹಾವೇರಿ, ಇದಂತೂ ಆಂಧ್ರ ಅಲ್ಲ, ಹಾವೇರಿ, ಬಳ್ಳಾರಿ ಈ 3 ಬಂದಿದ್ರೆ ಇನ್ನ ಎತ್ಕೊಳ್ಳಿ ವ್ಯಾಪಾರ ಇನ್ನ ಜೋರಾಗಿರೋದು. ಇನ್ನ ಇವತ್ತೇ ಬಂದಿರೋದವ್ರು. ಇನ್ನ 4-5 ದಿನ ಇರುತ್ತೆ. ಸರಿ ಅಣ್ಣ, ನಾಳೆಯಿಂದ ಇನ್ನ ಶುರು. ಇದು ಇನ್ನೂ ಒಳ್ಳೆ ವಿಷಯನೇ ನಮ್ಗೆ. ನಾಳೆಯಿಂದ ವ್ಯಾಪಾರ ಇನ್ನೂ ಜಾಸ್ತಿ ಆಗುತ್ತೆ. ಹೌದು, ತುಂಬಾ ಖುಷಿ ಆಗುತ್ತೆ ನಿಮ್ಮ ಭೇಟಿಯಾಗಿ. ನಮ್ಮಂತರ್ಗಂತೂ ಇದ್ದಿದ್ದು ಖುಷಿ ಆಗುತ್ತೆ. ತುಂಬಾ ಸಂತೋಷ. ನಿಮ್ಮ ಹೆಸರನ್ನು ತಿಳಿಸ್ಬಿಡಿ. ಬೊಮ್ಮರಾಜು ಅವರು. ಯಾವ ಊರು ನಿಮ್ದು? ಇದೇ ಊರೇ, ಲಗ್ಮೇನಹಳ್ಳಿ, ಘಾಟಿ ಸುಬ್ರಹ್ಮಣ್ಯ. ತುಂಬಾ ಧನ್ಯವಾದಗಳು. ಹಾಗೆ ಇನ್ನೂ ಹಸುಗಳಿದಾವೆ, ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ನೋಡಿ, ಓರಿಗಳು ಮಾತ್ರ ಸೂಪರ್ ಗುರು. 2 ಕಣ್ಣು ಸಾಲದು. ವ್ಯಾಪಾರ ಕಮ್ಮಿ ಅಷ್ಟೇ. ವ್ಯಾಪಾರಸ್ಥರು ಇನ್ನೂ ಬಂದಿಲ್ಲ. ಹಾ, ನೋಡ್ರಿ ಹಿಂಗೆ. ಬಳ್ಳಾರಿ ಮತ್ತೆ ಇವರು ದಾವಣಗೆರೆ ಅವರೇ ಬಂದಿಲ್ಲ. ಯಡಿಯೂರಪ್ಪ ಹಾ, ಅವ್ರವ್ರು ಬಂದಿದ್ರೆ ಸಿಕ್ಕಾಪಟ್ಟೆ ವ್ಯಾಪಾರ. ಹೌದು. ಏನ್ ಓರಿಗಳು ಬಡಿಯಕ್ಕೆ ಬರ್ತಾವ, ಆಯಕ್ಕೆ ಬರ್ತಾವ? ಎಲ್ಲ ರೇಟ್ಗಳು ಜಾಸ್ತಿ ಎಕ್ಸ್ಬಿಟ್ಟಾರಪ್ಪ. ಲಕ್ಷ ಮೇಲೆ.
ನೋಡಿ ರೈತರು ಮಾತ್ರ ವಾರಗಳಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡ್ಕೊಂಡು ನೋಡಿ ಅಣ್ಣ ಒಂದ್ ಸ್ವಲ್ಪ ದಾರಿ ಬಿಡ್ರಿ ಈ ಕಡೆ ಸ್ವಲ್ಪ ಯಾವ ಕೆಂದೋರಿಗಳು ಗುರು ನನ್ನ ಮಾತ್ರ 2 ಕಣ್ಣು ಸಾಲದು ಇವ್ನು ಮಾತ್ರ ಬಿಟ್ಟು ಎಷ್ಟು ಹೇಳ್ತಾರ ಗೊತ್ತಿಲ್ಲ ಅಣ್ಣ. ಅಣ್ಣ ಎಷ್ಟು ಹೇಳ್ತೀರಾ ರೇಟ್ ಇವ ನಾವು ಎಷ್ಟು ಹೇಳ್ತೀರಾ ರೇಟ್ ಎಷ್ಟು ಹೇಳ್ತೀರಾ 165 ಇದಕ್ಕಿಂತ ಸ್ವಲ್ಪ ಕಮ್ಮಿ ಇದೆ 70 ಹೇಳ್ತಾವ. ನೋಡ್ರಿ ಯಾವ ತರ ಇದೆ ಅಂತ ಈ ಘಾಟಿ ಜಾತ್ರೆ. ಬನ್ನಿ ಹಾಗೆ ಏನ್ ಯಜಮಾನ್ರ ಎಲ್ಲಿಂದ ಬಂದಿದ್ದೀರಾ ಎಲ್ರು ಬಳ್ಳಾರಿಯಿಂದ ಬಂದಿದ್ದೀರಾ? ಓಹೋ ಎಲ್ಲ ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ದೀರಾ? ತಿಂಡಿ ಆಯ್ತಾ? ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ದೀರಿ? ಎಲ್ಲ ಎಷ್ಟು ಜನ ಬಂದಿದ್ದೀರಾ ಈ ಸರಿ? ಎಲ್ಲ ಸುತ್ತಮುತ್ತ ತುಂಬಾ ಖುಷಿ ಆಗುತ್ತೆ. ಇದೇ ತರ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದೀರಿ ನೀವು? ನಾವು 10 ವರ್ಷದಿಂದ ಬರ್ತಾ ಇದೀರಾ? ಅಣ್ಣ ನಿಮ್ಮ ಹೆಸರೇನೋ ಹೇಳಿಲ್ಲ. ವೀರೇಶ್ ಸರ್. ತುಂಬಾ ಸಂತೋಷ ಆಗುತ್ತೆ ನಿಮ್ಮನ್ನೆಲ್ಲ ಭೇಟಿಯಾಗಿ. ನೀವು ಈ ಜಾತ್ರೆಗೆ ಬರ್ತಾ ಇದೀರಾ? ಹಳ್ಳಿಕಾರ್ ಓರಿಗಳು ಈ ಜಾತ್ರೆಗೆ ಫೇಮಸ್. ಈ ಹಳ್ಳಿಕಾರ್ ಓರಿಗಳು ಕೊಂಡ್ಕೊಂಡು ಹೋಗ್ತೀರಾ ನೀವು? ಆಯ್ತಾ? ವ್ಯವಸಾಯ ಮಾಡ್ಲಿಕ್ಕೆ ಕೊಂಡ್ಕೊಂಡು ಹೋಗ್ತೀರಾ? ಲಾಸ್ಟ್ ನಿಮ್ಮ ಹತ್ರನೇ ನಿಂತದಾವೆ. ಯಾಕೆ ಲಾಸ್ಟ್ ಕೊನೆಗೆ ನಿಮ್ಮ ಹತ್ರ ನಿಂತದಾವೆ ಓರಿಗಳು? ಈ ಕಡೆ ಬರೋದೇ ಇಲ್ಲ ತಿರ್ಗಾ ಲಾಕ್ ಆಗಬಿಡ್ತದೆ. ಅದೇ ಏನ್ ಅರ್ಥ ಇದ್ರದ ಬಗ್ಗೆ? ಇಲ್ಲ ಸರ್ ಹಂಗಲ್ಲ ಸರ್. ಬಳ್ಳಾರಿ ಗಟ್ಟೆರು ವ್ಯಾಪಾರ ಕೊಂಬಕ್ಕೆ ಮಾತ್ರ ಗಂಡಗರಿಗಳು ಇಲ್ಲೇ ಬಂದು ಅಲ್ಲಿ ತಾಂಬಾರ. ನಮ್ ಕಡೆ ಒಂದ್ ಗಾದೆ ಹೇಳ್ತಾರೆ, ನೀವ್ ನಂಬ್ತೀರ ಬಿಡ್ತಾರೆ. ಗಾದೆ ಅಂತಲ್ಲ, ವಾಡಿಕೆ ಮಾತು. ಮಂಡ್ಯದಲ್ಲಿ ಹುಡ್ತಾವೆ, ಕರೆಕ್ಟಾ? ನಾವ್ ಈ ಎಲ್ಲ ಸಣ್ಣಗಳೆಲ್ಲ ಸಾಕ್ತಿವಿ. ಲಾಸ್ಟ್ ಬಳ್ಳಾರಿಗೆ ಹೋಗ್ತವೆ. ಬಳ್ಳಾರಿಗೆ ಹೋಗಿ ಲಾಕ್ ಆಗ್ಬಿಡ್ತವೆ. ಹೋದ್ರೆ ಅಲ್ಲಿ ನಾವು ಅಲ್ಲೇ ಉಳ್ಕೊಂಡು ಅಲ್ಲೇ ಮುಗಿತವೆ ಅಂತ ವ್ಯವಸಾಯ ಮಾಡಿ ಅಲ್ಲಿ ಹೇಳ್ತಾರೆ ರೈತರ ವ್ಯಾಪಾರಸ್ಥರು ಯಾರು ಬರೋದಿಲ್ಲ ಸರ್ ನಮ್ ಗಟ್ಟಿ. ಹೌದು, ಅದಂತೂ ನಿಜಾನೆ. ತುಂಬಾ ಖುಷಿ ಆಗುತ್ತೆ. ನಾವು ಸುತ್ತ ರಾಜ್ಯಗಳಿಗೆಲ್ಲ ಬರ್ತೀವಿ ಸರ್. ಸುತ್ತ ರಾಜ್ಯಗಳಿಗೆಲ್ಲ ಬರ್ತೀವಿ ಸರ್. ನಮ್ಮ ಹತ್ರ ತಾಂಬರಕ್ಕೆ ಇಲ್ಲ, ಬೇರೆ ವ್ಯಾಪಾರಸ್ಥರು ಬರೋಲ್ಲ ಸರ್. ನೀವು ಎತ್ತು ವ್ಯಾಪಾರ ಮಾಡ್ಕೊಂಡ್ಕೊಳ್ಳೋದು ಅಷ್ಟೇ ಮುಗೀತು. ಮತ್ ನೀವು ಮಾರಂಗೂ ಇಲ್ಲ, ಕೊಡಂಗೂ ಇಲ್ಲ. 5 ವರ್ಷ 10 ವರ್ಷ ಹೊಡೆದು ಆಮೇಲೆ ಕೊಡ್ತಾರೆ ಸರ್. ಹೌದು, ತುಂಬಾ ಖುಷಿ ಆಗುತ್ತೆ ನಿಮ್ಮನ್ನ ಭೇಟಿಯಾಗಿ. ನಮಗೂ ಸಂತೋಷದ ವಿಷಯ. ನೀವು ದೂರದಿಂದ ಬಂದಿದ್ದೀರಾ, ಆಯ್ತಾ? ನಮ್ಗ ಒಳ್ಳೆ ಮಾಹಿತಿ ಕೊಟ್ರೆ, ಆಯ್ತಾ? ತುಂಬಾ ಖುಷಿ ಆದ. ಮಕ್ಕಳನ್ನೆಲ್ಲ ಎತ್ಕೊಂಡ್ ಬಂದಿದ್ದೀರಾ. ಪಾಪ ಮಕ್ಕಳನ್ನ ಯಾಕೆ ಕರ್ಕೊಂಡ್ ಬರ್ತೀರಿ ನೀವು? ಅವ್ರಿಗೆ ಮುಂದೆ ಮುಂದೆ ಕಳ್ಸೋದಕ್ಕೆ ಇದು ಪ್ಲಾನ್. ಪಾಪ ಚೆನ್ನಾಗಿ ಓದಿಸ್ರಿ ಅಂದ್ರೆ ನೀವು ಕರ್ಕೊಂಡ್ ಬಂದಿದ್ದೀರಾ. ಓದ್ಯಾರ ಯಾರು ಮುಂದೆ ಯಾರು ಸರ್? ಓದ್ಯಾರ ಯಾರು ಮುಂದೆ ಯಾರು ಸರ್? ಅದೇನೋ ಹೇಳ್ತಾರ ನೋಡ್ರಿ, ತೆಲುಗಲ್ ಒಂದ್ ಗಾದೆ ಇದೆ, ಚದುವಿನವನ್ಕಿನ ಸಾಕ್ಲೋಡೆ ಮೇಲು ಅಂತೇಳಿ. ಇನ್ನೊಂದೇನ್ ಗೊತ್ತಾ, ಈಗಿನ ಕಾಲದಲ್ಲಿ ಇಂಥ ಮಕ್ಕಳು ಮುಂದಿನ ದಿನಗಳಲ್ಲಿ ಒಳ್ಳೆ ಕ್ರೇಜ್ ಹುಟ್ಟಿಸ್ತಾರೆ. ನನ್ ಲೆಕ್ಕದಲ್ಲಿ ಮುಂದೆ ಇವ್ರು ಏನಾದ್ರು ಕೊಡ್ತಾರೆ ಸರ್. ಹಿಂದೆ ಓದ್ತಾರೆ, ಇವತ್ತೇನ್ ಆಗಿಲ್ಲ ಸರ್. ಇವತ್ತಂತ ಕಳೆಕ್ ಹೋಗ್ತಾರ ಸರ್. ಅದಂತೂ ನಿಜ. ತಂದೆ ತಾಯಿಗೆ ಮೂಲ ಆಗ್ಬಿಟ್ಟಾರ ಸರ್. ತಂದೆ ತಾಯಿನೇ ದುಡ್ದಾಕ ಹೋಗಿ ಈಗಿನ ಕಾಲದಾಗ ಹಿಂದೆ ಓದಿದಂತ ವ್ಯಕ್ತಿಗಳಿಗೆ. ಹೌದು, ಮತ್ತೆ ಏನ್ ಓದಿಸ್ಬೇಕು ಸರ್? ಅಣ್ಣ ಎಲ್ಲ ಎಷ್ಟು ಮಂದಿ ಬಂದಿರ? ತುಂಬಾ ಖುಷಿ ಆಯ್ತಣ್ಣ ನಿಮ್ಮನ್ನೆಲ್ಲ ಭೇಟಿಯಾಗಿ. ತುಂಬಾ ಸಂತೋಷ ವಿಷಯ. ಇದೇ ತರ ನಮ್ ಜಾತ್ರೆಗೆ ಬರ್ತಾ ಇರಿ. ತುಂಬಾ ಖುಷಿ. ತುಂಬಾ ಧನ್ಯವಾದಗಳು ನಿಮ್ಗೆ. ಏನಿಲ್ಲ ಸರ್, ವ್ಯವಸಾಯ ಮಾಡೋಣ ವ್ಯವಸಾಯ ಮಕ್ಕಳಾಗಿ ಇರ್ತಾರ ಸರ್. ರಾಜಕೀಯ ಮಾಡೋರು ರಾಜಕೀಯ ಮಕ್ಕಳಾಗಿ ಇರ್ತಾರ ಸರ್. ಹಿಂಗ ಡಾಕ್ಟರ್ ಓದಿದಾರ ಡಾಕ್ಟರ್ ಆಗ್ತಾರ ಸರ್. ಅದಂತೂ ಗೌರ್ಮೆಂಟ್ ನೌಕರಿ ಇದ್ದಾರ ಗೌರ್ಮೆಂಟ್ ನೌಕರಿಯಾಗ ಇರ್ತಾರ ಸರ್. ಅವ್ರ ಮನೆಗಳನ್ನ ಸೇರಿಸ್ತಾರ. ರೈತರದಂತ ಆಗೋದಲ್ಲ ಸರ್. ಅದಂತೂ ನಿಜಾನೆ. ಅದಂದ್ರ 100% ಕರೆಕ್ಟ್. ಹಂಗಿದ್ದಾಗ ನಾವು ಓದಿ ಏನ್ ಮಾಡ್ಬೇಕಂತ ಸರ್. ನಮ್ ತಂದೆ ತಾಯಿ ಬದುಕದಾಗ ತಂದೆ ತಾಯಿ ಮೂಲ ಅಂದ್ರೆ ಎದಕ್ ಓದ್ಸ್ಬೇಕು ಸರ್? ಅವ್ರು ಓದೋದಂತೆ ಬಿಟ್ಟು ಬೇರೆದೇನಲ್ಲ ಸರ್. ಬರೇ ಲಂಚ ಅದಂತೂ ಇಲ್ಲ ಬಿಡಿ. ಅಂತಾರನೇ ಮುರ್ಕಡ್ ತಿಂದ ಮೇಲೆ ಇನ್ನೇ ಮಾಡ್ತಾರೆ ಸರ್. ಎಲ್ಲಾದ್ರೂ ಲಂಚನೇ ಜಾಸ್ತಿ. ಏನ್ ಮಾಡಕ್ಕಾಗಲ್ಲ. ಆಯ್ತಾ? ಏನೋ ತುಂಬಾ ಸಂತೋಷ. ಸರ್ ಇವತ್ತು ನೀನು ಓದಿಯಲ್ಲ ಸರ್, ಇವತ್ತು ನೀನ್ ಏನ್ ಕೆಲಸ ಸಿಕ್ಕತ್ತ ಇದ್ರ ಮೇಲೆ ಜೀವನ ಮಾಡ್ತದ ಇವಾಗ. ಅದಂತೂ ನಿಜಾನೆ. ನೀನು ಓದಿ ನಿನ್ ಕೆಲಸ ಸಿಕ್ಕಿದ್ರೆ ನೀನ್ ನಮ್ಮ ಹತ್ರ ಎದಕ್ ಬರ್ತದ ಇವತ್ತು? ಏನೋ ಒಂದ್ ಕೈಯಾಸ್ಗೋಸ್ಕರ ಮತ್ತೆ ಅದ ನಿನ್ನ ಹಿಡಿದ ಮೇಲೆ ನೀನ್ ಬದುಕ್ತಾ ಇದೀವಿ ಸರ್. ಹಂಗ ನಮ್ಮ ಹಿಡಿದ ಮೇಲೆ ನಾವು ಬದುಕ್ತಾ ಇದೀವಿ ಸರ್. ತುಂಬಾ ಧನ್ಯವಾದಗಳು. ಓದಂತ ಯಾವತ್ತು ಹೇಳ್ಬೇಡ್ರಿ ಸರ್. ನಿಮ್ ಜೀವನ ನಾವು ಮಾಡ್ತೀವಿ. ಏ ಮಾತಾಡ. ಹಲೋ ಎಲ್ಲಾರು ಧನ್ಯವಾದ. ಅವ್ರ ಜೊತೆಗೆ ಇದನ್ನ ಮಾಡ್ಬಿಡ್ತೀನಿ. ಯಜಮಾನ್ರ ಯಾವ ನಿಮ್ದು? ದೇವರಕೊಂಡಳ್ಳಿ. ಎಷ್ಟು ಜೊತೆ ಕಟ್ಟಿದ್ದೀರಾ?
ಏನ್ ಕೊಂಬುಗಳು ಇಷ್ಟು ಶುದ್ಧ ಅವೆ, ಮತ್ತೆ ಓರಿನೂ ಚೆನ್ನಾಗಿ ಸಾಕಿದ್ದೀರಾ, ಯಾಕಣ್ಣ ಹಿಂಗಂತೀರಾ? ಹೇಳ್ಬೇಕು ನ್ಯೂಸಲ್ಲಿ. ಇನ್ನೂ ಚೆನ್ನಾಗಿ ಸಾಕ್ಬೇಕಷ್ಟೇ, ಅದು ರೈತರಿಗೆ ಗೊತ್ತು ಅಲ್ವಾ? ರೈತರಿಗೆ ಬಿಟ್ರೆ ಯಾರಿಗೂ ಗೊತ್ತಿಲ್ಲ. ತುಂಬಾ ಖುಷಿ ಆಗುತ್ತೆ. ಎಷ್ಟು ಹೇಳ್ತೀರಾ ರೇಟು? 2.60 ಹೇಳ್ತಾ ಇದ್ದಾರೆ. ಯಾರು ಬಂದಿದ್ರೆ ವ್ಯಾಪಾರಕ್ಕ? ನೋಡ್ತಾರೆ ಓದ್ತಾರೆ. ಎಷ್ಟೆಷ್ಟೆಲ್ಲ ಆಗವೆ? 6 ಕಡೆ, 6 ಒಂದು ಕಡೆ ಒಂದು. ಹಾ ಹಾ, ತುಂಬಾ ಸಂತೋಷ ಯಜಮಾನ್ರೆ. ನೋಡ್ರೆ ಇದೇ ತರ ರೇಟ್ಗಳು ಮಾತ್ರ ಕಮ್ಮಿ ಇಲ್ಲ, ವ್ಯಾಪಾರನೂ ಕಮ್ಮಿ ಇಲ್ಲ, ಎಲ್ಲ ಲಕ್ಷ ಮೇಲೆನೆ. ಹಾ ನೋಡ್ರಿ, ಹಾಗೆ ಹೋಗೋಣ. ಹಾ ನೋಡಿ ಕೆಂದೋರಿಗಳು. ಹಾ ನೋಡು ಹೆಂಗ್ ಪ್ರೀತಿ ಮಾಡುತ್ತೆ ನೋಡ್ಗುರು. ಇದು ಗುರು ಪ್ರೀತಿ ಅಂದ್ರೆ ಯಾರಿಗೂ ಸಿಗಲ್ಲ ಈ ಅದೃಷ್ಟ. ತುಂಬಾ ಖುಷಿ ಆಗುತ್ತೆ ನಮ್ಗಂತ ನೋಡ್ಲಿಕ್ಕೆ. ಹಾ ನೋಡ್ರಿ ಯಜಮಾನ್ರುಗಳು ಎಲ್ಲ ಬೆಟಾಲಿಯನ್ ಫುಲ್. ಹಾ ಅಣ್ಣ ಯಾವರಿಂದ ಬಂದಿದ್ದೀರಿ ನೀವೆಲ್ಲ? ಬಳ್ಳಾರಿ. ತುಂಬಾ ಖುಷಿ ಆಗುತ್ತೆ ನಿಮ್ಮನ್ನೆಲ್ಲ ನೋಡಿ. ನಮ್ ಜಾತ್ರೆಗೆ ಬರ್ತಿರಲ್ಲ, ಖುಷಿ ಆಗುತ್ತೆ, ತುಂಬಾ ಸಂತೋಷ. ಎಷ್ಟು ಜನ ಬಂದಿದ್ದೀರಾ? ಎಲ್ಲಿ ನೋಡಿದ್ರು ಬಳ್ಳಾರಿಯಲ್ಲೇ ಜಾಸ್ತಿ ಜನ ಕಾಣಿಸ್ತಾರೆ. ಏನ್ ಸಮಾಚಾರ? ಹಾ ಅದಂತೂ ನಿಜಾನೇ, ಮಾತಾಡಿಸಿದೆ ಅವ್ರಿಗೂ. ತುಂಬಾ ಖುಷಿ ಆಗುತ್ತೆ. ತುಂಬಾ ಧನ್ಯವಾದಗಳು ಅಣ್ಣವ್ರೆ. ಅಣ್ಣ ಏನು ವ್ಯಾಪಾರ ಮಾಡ್ತಾ ಇದ್ದೀರಾ? ಮಾಡಿ ಯಾಕ ಬೇಡ? ವ್ಯಾಪಾರದ ವಿಡಿಯೋ ಬೇಡ ಅಣ್ಣ. ನೋಡಿ ರೈತರು ವ್ಯಾಪಾರ ಮಾಡ್ತಾ ಇದಾರೆ, ಬೇಡ ಅಂತ ಹೇಳಿದ್ರು. ನೋಡಿ ವ್ಯಾಪಾರ ಮಾಡಿ ನಡೀತಾ ಇದೆ. ಅವ್ರೇನೋ ಬೇಡ ಅಂತಂದ್ರ, ವ್ಯಾಪಾರ ಬೇಡ ಅಂತಂದ್ರು, ಅದಕ್ಕೆ ಹೋಗ್ತೀನಿ. ಯಾಕೆ ಸುಮ್ಮನೆ ಪಾಪ ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡಬೇಕು ನಾವು? ಅಪ್ಪ ಎಲ್ಲ ತುಂಬ ತೋರಿಸಿದಾಯ್ತು, ತುಂಬ ಓರಿಲೆಲ್ಲ ತೋರಿಸ್ಬಿಟ್ಟಿದ್ದೀನಿ. ಆದಷ್ಟು ಕಣ್ ತುಂಬಿಸ್ಕೊಳ್ಳಿ. ತುಂಬ ಧನ್ಯವಾದಗಳು ಎಲ್ರಿಗೂ. ಇದೇ ಥರ ನಮ್ಮ ಘಾಟಿ ಜಾತ್ರೆಗೆ ಬರ್ತಾ ಇರಿ, ತುಂಬ ಖುಷಿ ಆಗುತ್ತೆ.